ನಮಸ್ತೆ ಕರ್ನಾಟಕ. ನಿಮ್ಮ ಪ್ರೀತಿಯ ನಮಸ್ತೆ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ರಾಜ್ಯದ ಜನತೆಗೆ ಪ್ರಮುಖವಾದ ವಿಷಯಗಳ ಕುರಿತು ಮಾಹಿತಿ ನೀಡಲಿದ್ದೇವೆ. ಮಾರ್ಚ್ 22 ಕರ್ನಾಟಕ ಬಂದ್ ಏಕೆ, ಯಾವ ಕಾರಣಕ್ಕೆ ಎಂದು ತಿಳಿಯೋಣ ಬನ್ನಿ. ಕರ್ನಾಟಕ ಬಂದನ್ನು ಕನ್ನಡ ಪರ ಸಂಘಟನೆಗಳು ಮತ್ತು ಹಲವಾರು ಸಾಮಾಜಿಕ ಸಂಘಟನೆಗಳು ಮಾರ್ಚ್ 22, 2025 ಶನಿವಾರರಂದು ಕರೆ ನೀಡಿದ್ದಾರೆ. ಈ ಬಂದನ್ನು ಕರೆ ನೀಡಲು ಪ್ರಮುಖವಾದ ಕಾರಣಗಳಿವೆ. ಬಂದ್ಗಾಗಿ ಮುಖ್ಯ ಕಾರಣಗಳು ಏನೆಂದರೆ ಬೆಳಗಾವಿಯಲ್ಲಿ ಮರಾಠಿಗರ ದಬ್ಬಾಳಿಕೆ. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ನಡೆದ ಹಲ್ಲೆಗಳ ವಿರುದ್ಧವಾಗಿ ಬಂದ್ ಹಮ್ಮಿಕೊಳ್ಳಲಾಗಿದೆ. ಮರಾಠ ಸಂಘಟನೆಗಳು ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಿದ್ದಾರೆ, ಸರ್ಕಾರ ಅದನ್ನು ತಡೆಗಟ್ಟುವಲ್ಲಿ ವಿಫಲವಾಗಿದೆ ಎಂದು ಕನ್ನಡ ಪರ ಹೋರಾಟಗಾರರು ಆರೋಪಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಮೇಲೆ ದಾಳಿ. ಇತ್ತೀಚಿನ ದಿನಗಳಲ್ಲಿ ಮರಾಠ ಸಂಘಟನೆಗಳ ಕೆಲವು ಸದಸ್ಯರು ಕೆಎಸ್ಆರ್ಟಿಸಿ ಬಸ್ ಚಾಲಕರ ಮತ್ತು ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬ ದೂರುಗಳು ಬಂದಿವೆ. ಇದನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳ ಬಂದ್ಗೆ ಕರೆ ನೀಡಿದ್ದಾರೆ. ಮಹದಾಯಿ ನೀರಿನ ವಿವಾದ ಕೂಡ ಒಂದು ಮುಖ್ಯ ಕಾರಣವಾಗಿದೆ. ಕರ್ನಾಟಕ ಸರ್ಕಾರದ ಮಹದಾಯಿ ನೀರಿನ ಹಂಚಿಕೆ ಬಗ್ಗೆ ಗಂಭೀರ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದು ಪ್ರತಿಭಟನೆಯ ಇನ್ನೊಂದು ಮುಖ್ಯ ಉದ್ದೇಶವಾಗಿದೆ. ಬಂದ್ ಯಾವ ಎಲ್ಲ ಸ್ಥಳಗಳಿಗೆ ಪರಿಣಾಮ ಬೀರುತ್ತದೆ? ರಾಜ್ಯಾದ್ಯಂತ ಸಾರಿಗೆ, ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಸುಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಬಹುದು. ಶಾಲೆ ಕಾಲೇಜುಗಳು, ಕೆಲವೊಂದು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳು ರಜೆ ಘೋಷಣೆಯಾಗುವ ಸಾಧ್ಯತೆ ಕೂಡ ಇದೆ. ಆಸ್ಪತ್ರೆಗಳು, ತುರ್ತು ಸೇವೆಗಳು ಮಾತ್ರ ಕಾರ್ಯನಿರ್ವಹಿಸುತ್ತವೆ. ಮಾರುಕಟ್ಟೆ ವ್ಯಾಪಾರ, ಬಹುತೇಕ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದೆ. ಕರ್ನಾಟಕ ಜನತೆಗೆ ಮುನ್ನೆಚ್ಚರಿಕೆ. ಬಂದ್ ಸಂದರ್ಭದಲ್ಲಿ ಮೆಡಿಸಿನ್, ಅಗತ್ಯ ವಸ್ತುಗಳು, ಔಷಧಿಗಳು, ಆಹಾರ ಸಾಮಗ್ರಿಗಳು, ಹಾಲು ಮುಂತಾದವುಗಳನ್ನು ಮುಂಚಿತವಾಗಿ ಖರೀದಿಸಿ. ಕಡಿಮೆ ಇರಬಹುದಾದ ದಿನಸಿ ಸಾಮಾನುಗಳು ಮೊದಲೇ ಸಂಗ್ರಹಿಸಿಕೊಳ್ಳಿ. ಮಕ್ಕಳ ಮತ್ತು ವೃದ್ಧರಿಗೆ ಬೇಕಾದ ಅವಶ್ಯಕತೆಗಳು ಸ್ಟಾಕ್ ಮಾಡಿಡಿ. ನಿಮ್ಮ ಪ್ರಯಾಣದ ಬಗ್ಗೆ ಯೋಜನೆ. ಬಸ್, ರೈಲು, ಟ್ಯಾಕ್ಸಿ ಸೇವೆಗಳು ಬಂದ್ ಆಗುವ ಸಾಧ್ಯತೆ ಇದೆ. ಅಗತ್ಯ ಇದ್ದರೆ ಮುನ್ಸೂಚನೆಯಂತೆ ಪ್ರಯಾಣ ಮಾಡಿ. ತುರ್ತು ಪ್ರಯಾಣಕ್ಕೆ ಪ್ರೈವೇಟ್ ವಾಹನ ಬಳಸಿ, ಆದರೆ ರಸ್ತೆ ಬ್ಲಾಕ್ ಮತ್ತು ಪ್ರತಿಭಟನೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ. ಫ್ಲೈಟ್ ಪ್ರಯಾಣಿಕರು ತಮ್ಮ ವಿಮಾನ ಟಿಕೆಟ್ ಮತ್ತು ಟ್ಯಾಕ್ಸಿ ಬುಕಿಂಗ್ ಮೊದಲೇ ಪರಿಶೀಲಿಸಿಕೊಳ್ಳಿ. ಸರ್ಕಾರ ಮತ್ತು ಸಾರ್ವಜನಿಕ ಪ್ರಕಟಣೆಗಳಿಗೆ ಗಮನವಿಡಿ. ನ್ಯೂಸ್ ಚಾನೆಲ್ ಅಧಿಕೃತ ಸರ್ಕಾರದ ಪ್ರಕಟಣೆ, ಪೊಲೀಸ್ ಮಾಹಿತಿ ನೋಡುತ್ತೀರಿ. ವಾಟ್ಸಪ್ ಸುದ್ದಿಗಳಿಗೆ ಬಲಿ ಹೋಗಬೇಡಿ, ಕೇವಲ ಅಧಿಕೃತ ಮಾಹಿತಿಯನ್ನೇ ನಂಬಿ. ಬಂದ್ ಕುರಿತು ಯಾರಾದರೂ ತಪ್ಪು ಮಾಹಿತಿ ಹರಡಿದರೆ ತಕ್ಷಣವೇ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ. ಶಾಲಾ ಕಾಲೇಜುಗಳಿಗೆ ರಜಾ ಘೋಷಿಸಿದರೆ ಮಕ್ಕಳನ್ನು ಹೊರಗೆ ಕಳುಹಿಸಬೇಡಿ. ಮಕ್ಕಳಿಗೆ ಪ್ರತಿರೋಧ ಶಿಕ್ಷಣ ನೀಡಿ. ಜನಸಂದಣಿ ಪ್ರದೇಶಗಳಲ್ಲಿ ಹೋಗಬಾರದು ಎಂದು ತಿಳಿಸಿ. ಅನಗತ್ಯ ಸಂಚಾರ, ಗೊಂದಲಗಳನ್ನು ತಪ್ಪಿಸಿ ಮನೆಯಲ್ಲೇ ಇರುವಂತೆ ನೋಡಿಕೊಳ್ಳಿ. ಸರ್ಕಾರಿ ಹಾಗೂ ಖಾಸಗಿ ನೌಕರರು ತಮ್ಮ ಕಂಪನಿಯ ಅನೌನ್ಸ್ಮೆಂಟ್ಗಳ ಬಗ್ಗೆ ಸ್ಪಷ್ಟತೆ ಪಡೆಯಿರಿ. ವರ್ಕ್ ಫ್ರಮ್ ಹೋಮ್ ಅವಕಾಶವಿದ್ದರೆ ಅದನ್ನು ಬಳಸಿಕೊಳ್ಳಿ. ನಿಮ್ಮ ಕಂಪನಿಯ ಅಧಿಕೃತ ಇಮೇಲ್, HR ಸೂಚನೆಯ ಬಗ್ಗೆ ಗಮನವಿರಲಿ. ಬಂದ್ ವೇಳೆ ನಿಮ್ಮ ಸುರಕ್ಷತೆಯ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸಿ. ವೀಕ್ಷಕರಿಗೆ ಸಂದೇಶ. ನಮ್ಮ ನಮಸ್ತೆ ಕರ್ನಾಟಕ ಚಾನೆಲ್ ನಿಮ್ಮ ಸತ್ಯ ಸಂಗಾತಿ. ಕರ್ನಾಟಕದ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸಲು ನಾವು ಸದಾ ಪ್ರಯತ್ನಿಸುತ್ತೇವೆ. ನಿಮ್ಮ ಅಭಿಪ್ರಾಯವೇ ನಮಗೆ ಪ್ರೇರಣೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನಮ್ಮ ಚಾನೆಲ್ ನಮಸ್ತೆ ಕರ್ನಾಟಕಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಹೊಸ ಅಪ್ಡೇಟ್ಗಳಿಗಾಗಿ. ಧನ್ಯವಾದಗಳು.